ಜೂನ್ 12 ಅಹ್ಮದಾಬಾದಲ್ಲಿ ಆಗಿರುವಂಥ ಈ ವಿಮಾನ ಅಪಘಾತವನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಜೀವಗಳು ತಮ್ಮದೇ ಆದಂತಹ ಒಂದು ಕನಸಿನ ಮೂಟೆಗಳನ್ನು ಕಟ್ಕೊಂಡು ಪ್ರಯಾಣ ಬೆಳೆಸಿದ್ರು. ಅದು ಒಂದು ದೇಶದಿಂದ ಬೇರೆ ಒಂದು ದೇಶಕ್ಕೆ, ಹೌದಲ್ವಾ? ಅದ್ರ ಜೊತೆ MBBS ಸ್ಟೂಡೆಂಟ್ಸು ಅವರು ತಮ್ಮದೇ ಆದ ಒಂದು ಮುಂದಿನ ಡಾಕ್ಟರ್ಸ್ ಆಗುವಂಥ ಕನಸಿನ ಕಟ್ಕೊಂಡು ಅಲ್ಲಿ ಕುಳಿತಿದ್ರು. ಯಾರಿಗೆ ಗೊತ್ತಿತ್ತು ಇವರೆಲ್ಲರ ದಿನ, ಇವರೆಲ್ಲರ ಆಯುಷು ಮುಗಿದೋಯಿತು, ಇವರೆಲ್ಲರೂ ಇಹಲೋಕವನ್ನು ತ್ಯಜಿಸಬೇಕು, ನಾಳೆಯ ಸೂರ್ಯನ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೆ ಗೊತ್ತಿತ್ತು? ಹೌದಲ್ವಾ? ಅವರೆಲ್ಲರೂ ತಮ್ಮ ತಮ್ಮ ನಾಳೆಯ ದಿನಗಳ ಒಂದು, ನಾವೆಲ್ಲರೂ ಹಾಗೆ ಅಲ್ವಾ? ನಾಳೆ ಏನು ಮಾಡಬೇಕು, ಏನಿಲ್ಲ, ಇವತ್ತು ಇಷ್ಟು ಓದಿದರೆ ನಾಳೆ ನಮಗೆ ಇಷ್ಟು ಮಾರ್ಕ್ಸ್ ಬಂದರೆ ನಾಳೆ ನಮಗೆ ಈ ಸೀಟ್ ಸಿಗುತ್ತೆ, ಆ ಸೀಟ್ ಸಿಕ್ಕರೆ ನಾವು ಇಂಜಿನಿಯರು, ಡಾಕ್ಟರ್ಸು, ಮತ್ತೊಂದು ಆಗ್ತೀವಿ, ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಅದರ ಜೊತೆ ನಾವು ಇವತ್ತು ಇಷ್ಟು ಒಳ್ಳೆ ಹಿಂಗೆಲ್ಲ ಕೆಲಸ ಮಾಡಬೇಕು, ಇವತ್ತಿನ ದಿನಗಳನ್ನು, ಪ್ರತಿನಿತ್ಯದ ದಿನಗಳನ್ನು, ಅದರ ಜೊತೆ ನಾವು ಖುಷಿಯಾಗಿರೋದು, ನಮ್ಮ ದೇಹದ ಜೊತೆ ನಮ್ಮ ಇದು ಮನಸ್ಸನ್ನು ದಿನಾಲೂ ನಮ್ಮ ಮನಸ್ಸನ್ನು ಖುಷಿಗೊಳಿಸೋದು ಬಿಟ್ಟು ನಾವು ಬರೀ ನಾಳೆಯ ಕನಸುಗಳಲ್ಲೇ ಇರ್ತೀವಿ, ನಾಳೆಯ ಕನಸು, ನಾಳೆಯ ಪ್ಲ್ಯಾನ್ಗಳಲ್ಲೇ ಇರ್ತೀವಿ. ಆದರೆ ಹಿಂಗೊಂದು ದಿನ ಆಗುತ್ತೆ, ಇದೊಂದು ಜೀವನವೇ ನೀರು ಮೇಲಿನ ನಿಂತಹ ಗುಳ್ಳೆ ಅಂತ ಹೇಳ್ತೀರಲ್ವ, ಯಾವಾಗ ಅದು ಒಡೆದು ಹೋಗುತ್ತೆ ಯಾರಿಗೆ ಗೊತ್ತು? ಇವತ್ತಿನ ಕ್ಷಣ, ಇವತ್ತಿನ ದಿನ, ಈ ಕ್ಷಣ ಇರುತ್ತೆ ಅಲ್ಲ, ಅದಷ್ಟೇ ನಮ್ಮ ಕೈಯಲ್ಲಿರೋದು. ಆ ಕ್ಷಣವನ್ನು ಜೀವಿಸಲು, ಆ ಕ್ಷಣದಲ್ಲಿ ನಾವು ಸುಖವಾಗಿರಲು, ಆ ಕ್ಷಣದಲ್ಲಿ ನಾವು ನೆಮ್ಮದಿಯನ್ನು ಕಾಣಿಕೊಳ್ಳಲು, ಜೊತೆಗೆ ನಾವು ನಮ್ಮಿಂದ ಯಾರ ಮೊಗದಲ್ಲಿನೂ ಅದು ನೋವು ಅಥವಾ ಕೆಟ್ಟದ್ದು ಮಾಡಲ್ದೆ ನಾವು ಬದುಕೋದೇ ಇದೆ ಅಲ್ವಾ? ಇದೇ ನಮ್ಮ ಈ ಪುಟ್ಟ ಪ್ರಯಾಣದ, ಈ ಪುಟ್ಟ ಜೀವನದ ಸಾರ್ಥಕತೆ ಅಂತ ಹೇಳ್ಬೋದು. ಹೌದಲ್ವಾ? ಜೀವನ ಎಷ್ಟು ದೊಡ್ಡದ್ರಿ, ಒಂದು ಕ್ಷಣದಲ್ಲಿ ಹಾರೋಗುವಂಥ ಜೀವ. ಸೊ ಅದನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತೀನಿ. ಜೀವಿಸೋಣ ಇವತ್ತಿನ ದಿನ, ಈ ಕ್ಷಣವನ್ನು. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಒಂದು ನಿಮಿಷ 30 ಸೆಕೆಂಡ್ಸ್ ಮೌನವನ್ನು ಆಚರಿಸೋಣ. ಥ್ಯಾಂಕ್ ಯು ಸೋ ಮಚ್.